ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಚುನಾವಣೆ ಹೊಸ್ತಿಲಿನಲ್ಲಿ ಕೈಬಿಟ್ಟು ಕಮಲದ ಸಖ್ಯ ಬೆಳೆಸಿದ ಮಲ್ಲಿಕಾರ್ಜುನ್ ಹಕ್ರೆ. ಪ್ರವಾಸಿ ಮಂದಿರದಲ್ಲಿ ಪಕ್ಷ ತೊರೆಯುವ ಮೊದಲು ತಮ್ಮ ನೋವು ತೋಡಿಕೊಂಡಿದ್ದ ಹಕ್ರೆ ಗುರುವಾರ ತಮ್ಮ ಬೆಂಬಲಿಗರ ಜೊತೆ ಬಿಎಸ್ವೈ ವಿವೈಆರ್ ಸಮ್ಮುಖದಲ್ಲಿ ಕೇಸರಿ ಶಾಲಿಗೆ ಕೊರಳೊಡ್ಡಿದ್ದಾರೆ. ಪಕ್ಷದಲ್ಲಿ ಕಡೆಗಣಿಸುತ್ತಿರುವ ಸಚಿವರು ಮತ್ತು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಲ್ಲಿಕಾರ್ಜುನ್ ಹಿಂದಿನಂತೆ ಗುದ್ದಲಿ ಹಿಡಿದು ಹೊರಟಿದ್ದಾರೆ. ಅಭಿವೃದ್ಧಿಗೆ ಶಾಸಕರು ಯಾವುದೇ ಅನುದಾನ ತಂದಿಲ್ಲ ಎಂದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಮಹಿಳೆಯರ ವಿರುದ್ಧ ಹೇಳಿಕೆ ನೀಡಿರುವ ಕುಮಾರಸ್ವಾಮಿ ನಡೆಗೆ ಪ್ರಫುಲ್ಲಾ ಮಧುಕರ್ ಕಿಡಿಕಿಡಿ. ಮಹಿಳಾ ಆರ್ಥಿಕ ಸ್ವಾತಂತ್ರ್ಯದ ವಿರೋಧಿ ಕುಮಾರಸ್ವಾಮಿ ಎಂದು ಆಕ್ರೋಶ. ರಾಜ್ಯ ಸರ್ಕಾರದ ಗ್ಯಾರಂಟಿ ಸಹಿಸಿಕೊಳ್ಳಲು ಆಗದೆ ಟೀಕೆ ಮಾಡುತ್ತಿದ್ದಾರೆಂದು ದೂರಿದ ಅನಿತಾ ಕುಮಾರಿ. ಈಗ ಸುದ್ದಿಯ ವಿವರ. ಕಳೆದ ಕೆಲವು ತಿಂಗಳಿನಿಂದ ರಾಜಕೀಯವಾಗಿ ದೂರ ಉಳಿದಿದ್ದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಗುರುವಾರ ಕೈಬಿಟ್ಟು ಕಮಲಪಾಳ್ಯಕ್ಕೆ ಸೇರುತ್ತಿದ್ದಾರೆ. ಪಕ್ಷ ತೊರೆಯುವ ಮುನ್ನ ಕೆಲವು ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಹಕ್ರೆ ತಮ್ಮ ಬೆಂಬಲಿಗರೊಂದಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರನ್ನು ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನ ನಡೆಸಿದ್ದ ವಿಡಿಯೋ ಜಿಎನ್ಎಸ್ನಲ್ಲಿದೆ ನೋಡಿ. ನಮ್ಮಿಂದ ಬಹಳ ಅಂತರನ್ನು ತಾವು ಕಾಪಾಡಿದ್ರೆ, ಯಾಕೆ ಕಾಪಾಡಿದ್ರೆ ಏನು ನನಗೆ ಗೊತ್ತಿಲ್ಲ. ಬಹಳ ಅಂತರನ್ನು ಕಾಪಾಡಿ ನಾಲ್ಕು ದಿವಸದಿಂದನೇ ಬಹಳ ಅಂತರನ್ನು ಕಾಪಾಡಿದ್ರು. ನಿಗಮ ಮಂಡಳಿ ಅಧ್ಯಕ್ಷರನ್ನ ತಾವು ಮಾಡ್ಬೇಕಾದವ್ರು, ನಮ್ಮನ್ನು ಮಾಡ್ಬೇಕಾದ್ರು. ಆ ಜವಾಬ್ದಾರಿನ ತಾವು ಒಳ್ಳೆ ಜಾಗದಲ್ಲೂ ಕೊಟ್ಟಿದ್ರಿ. ನಮ್ಮ ಜನರಿದ್ರಿಗೆ ಮಾತ್ರ ಅಲ್ಲ, ಬಹಳ ಒಳ್ಳೆ ಜಾಗದಲ್ಲೂ ಸಹಿತ ಭರವಸೆನ ಕೊಟ್ಟಿದ್ರಿ. ಆ ಜಾಗ ಯಾವುದು ಏನು ಅಂತ ನಾನು ಹೇಳೋದಿಲ್ಲ. ಅಂತ ಒಳ್ಳೆ ಜಾಗದಲ್ಲಿ ಭರವಸೆನ ತಾವು ಕೊಟ್ಟಿದ್ರಿ. ನಾವು ಕಳೆದ 30 ವರ್ಷದಿಂದ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೇವೆ ಅನ್ನೋದು ರಾಜಕಾರಣ ಅಂದ್ರೆ ಸೇವೆ ಅಂತ ಮಾಡ್ಕೊಂಡು ಬಂದ್ವಿ. ಆ ಜಾತಿ ಈ ಜಾತಿ ಮತ್ತೊಂದು ಯಾವ ಧರ್ಮ ನಮಗ್ ಗೊತ್ತೇ ಇಲ್ಲ. ಕಷ್ಟ ಅಂತ ಬಂದವನು ಕೆಲಸ ಮಾಡ್ಕೊಂಡು ಬಂದಿದ್ವಿ. ನಮಗೆ ಈಗಲೂ ಆ ಜವಾಬ್ದಾರಿಗೆ ಯಾಕೆ ಬೇಕು ಅಂದ್ರೆ ಆ ಜನರಿಗೆ ಕೆಲಸ ಮಾಡೋದು. ನೊಂದು ಬಂದ ಜನರದ್ದು ಏನೋ ನಮ್ಮ ಹತ್ರ ಬಂದವ್ರು ಕೆಲಸ ಮಾಡ್ಕೊಡ್ಬೇಕಲ್ಲ, ಆ ಕೆಲಸಕ್ಕಾಗಿ ಜವಾಬ್ದಾರಿ ಬೇಕು ಅಂತ ಹೇಳಿ ನಾವು ಕೇಳೋರು ಬಿಟ್ರೆ ಮತ್ತೆ ಬೇರೆ ಅಲ್ಲೇನೋ ಮತ್ತೇನೋ ದುಡ್ಡು ಮಾಡ್ಕೊಂಡು ಗಂಟು ಮಾಡ್ಕೊಂಡು ಇನ್ನೇನೋ ಮಾಡ್ಬೇಕು ಅನ್ನೋ ಆಸೆನೇ ನನಗಿಲ್ಲ. ಅದ್ ನಾನು ಹಿಂದೂ ಮಾಡಿಲ್ಲ, ಏನು ಇಲ್ಲ. ನಮ್ಮವೇ ದುಡ್ಡು ಖರ್ಚು ಮಾಡ್ಕೊಂಡು ನಮ್ದೇ ಕಾಸು ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಬಂದವರು. ಆದ್ರೆ ತಾವು ಯಾಕೆ ಗಮನ ಹರಿಸಿದ 10 ತಿಂಗಳಾದ್ರೂ ನನಗೆ ಗೊತ್ತಿಲ್ಲ. ಅದು ನನ್ನ ಮನಸ್ಸಿಗೆ ಖಂಡಿತವಾಗೂ ಬೇಜಾರಾಗಿದೆ. ನಮ್ಮೆಲ್ಲ ಆತ್ಮೀಯರಿಗೂ ಸಹಿತ ಬೇಜಾರಾಗಿದೆ. ತಾವು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ಬೇಕಾದ ನನ್ನ ಇದನ್ನ ಕಳಿಸ್ಬೇಕಾದವ್ರು, ಕಾಪಿಸಿ ಮಾತಾಡಿ ಕಳಿಸ್ಬೇಕಾದವ್ರು, ಕಾರ್ಯಕರ್ತರಿಗೆ ಸಿಗ್ಬೇಕಾಗಿರೋದು ಮುಖಂಡ್ರೆ ನಾವೇನು ಹೇಳಿಬಿಟ್ಟಿದ್ದೇನೆ, ನೀವು ಹೇಳಿದ್ವಿ. ನಾವಿನ್ನು ಮುಂದಿನ ದಿವಸದಲ್ಲಿ ಅಸೆಂಬ್ಲಿ ಚುನಾವಣೆಗೆ ನೀವು ಚುನಾವಣೆ ನಿಲ್ಲಲ್ಲಿವರೆಗೆ ನಾವು ಮತ್ತೆ ಚುನಾವಣೆಗೆ ಇನ್ನು ಅರ್ಜಿ ಕೇಳಲ್ಲ. ನಮಗೆ ಕಾವರ್ತಿ ಮತ್ತು ನಾಯಕತ್ವನ ನಂಬ್ಕೊಂಡು ಬಂದು 7ನೇನಾಗಿ ನಾನು ಅರ್ಜಿ ಹಾಕಿ ಬಂದು ಅರ್ಜಿನ ಸಾಗರ ಕ್ಷೇತ್ರದಿಂದ 7ನೇನಾಗಿ ಅರ್ಜಿ ಹಾಕಿ ಬಂದವನು. ಎಲ್ಲ ಹಾಕಿ ಆದ್ಮೇಲೆ ನಾನು ಅರ್ಜಿ ಹಾಕ್ತವನು. ಕಾವಡ ಸಾಹೇಬ್ರ ಅರ್ಜಿ ಒಂದೇ ಇತ್ತು, ನಿಂದೆ ಇತ್ತು ಅದು ನಾನು ಅರ್ಜಿ ಹಾಕೋನಲ್ಲ. ಕಾವಡ ಸಾಹೇಬ್ರ ಅರ್ಜಿ ಯಾಕಂದ್ರೆ ನಾಯಕತ್ವನ ಒಪ್ಕೊ ಬಂದಿದ್ವಿ. ಕಾವಡ ಸಾಹೇಬ್ರ ನಿಲ್ತಾರೆ ಅಂದ್ರೆ ನಾವು ಇಲ್ಲ ಪ್ರಶ್ನೆನೇ ಇಲ್ಲ, ಅರ್ಜಿ ಹಾಕೋ ಪ್ರಶ್ನೆನೇ ಇಲ್ಲ. ಒಂದು ನಾಯಕತ್ವವನ್ನು ನಂಬಿ ಆದ್ಮೇಲೆ ನಿಮಗ್ ನಾವು ಮಾತಾಡೋ ಸಂದರ್ಭದಲ್ಲಿ ಮುಂದೆ ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಸುವರ್ಣ ಅರ್ಜಿ ಹಾಕೋ ಪ್ರಶ್ನೆ ಇಲ್ಲ, ಕೇಳೋ ಪ್ರಶ್ನೆ ಇಲ್ಲ, ಕೆಲಸ ಮಾಡೋದು ಅಂತ ಅಷ್ಟನ್ನೂ ಹೇಳಿ ಆದ್ಮೇಲೂ ಸಹಿತ ಆ ರೀತಿನ ನಡ್ಕೊಳ್ಳೋರು ಕೂಡ ಆಗಿದ್ವಿ. ಒಂದ್ಸಲ ನಾವು ಮಾತು ಕೊಟ್ಟ ಮೇಲೆ ಇಲ್ಲಿವರೆಗೂ ತಪ್ಪಿಲ್ಲ. ಯಾವ ಚುನಾವಣೆಯಲ್ಲಿ ಯಾರಿಗೂ ಮೋಸನೂ ಮಾಡಲಿಲ್ಲ. ನೇರ ಮಾಡ್ಕೊಂಡು ಬಂದವರು, ನೇರ ಹೇಳ್ಕೊಂಡ್ ಬಂದಿದ್ವಿ. ನಮ್ಮ ಯಡಿಯೂರಪ್ಪ ಸಾಹೇಬ್ರೆ CM ಆದಾಗ 2009 ಫೋನ್ ಮಾಡಿ ಮುಖ್ಯಮಂತ್ರಿ ಆದವ್ರು ಕರೆದ್ರು, ಬರ್ರಿ ಇಲ್ಲಿ ಅಂತ. ಇಲ್ಲ ಕಾವಡ್ ಸಾಹೇಬರು ಸೋತಿದ್ದಾರೆ, ಸೋತ್ಕಾದ್ರೆ ನಾವು ಬರೋದಕ್ಕೆ ಆಗಲ್ಲ ನಾವು ಹೇಳ್ದವ್ರು. ನಾವು ಅದೇ ತರ ನಡ್ಕೊಂಡವ್ರು. ನಾವು ಎಷ್ಟು ಓಟ್ ಕೊಡ್ಸಿದ್ವಿ ಬಿಟ್ವಿ ಅದು ಬೇರೆ. ಆದ್ರೆ ಆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದ್ರು. ನಿಮಗೂ ಆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಆದ್ರೆ ನಮ್ಮನ್ನ ಅಷ್ಟೇ ದೂರದಲ್ಲಿ ಇಟ್ವಿ. ಅಷ್ಟೇ ದೂರದಲ್ಲಿ ಕಳೆದ 30 ವರ್ಷದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಮನೆಯಲ್ಲಿ ಹೆಚ್ಚು ಟೈಮನ್ನ ಕಳೆದಿರೋದು, ಈ 9 ತಿಂಗಳು 10 ತಿಂಗಳು ಕಾಸಿಂ ಸಾಹೇಬ್ರೆ ಸಂಪೂರ್ಣವಾಗಿ ರಸ್ತೆ ಮೇಲಿದ್ದು ಜನರ ಕೆಲಸ ಮಾಡ್ಕೊಂಡಿದ್ದವರು. ಯಾಕಂದ್ರೆ ನಮ್ದೇ ಸರ್ಕಾರ ಇದೆ, ನಮ್ದೇ ಶಾಸಕರಿದ್ದಾರೆ, ಹೋರಾಟ ಮಾಡ್ಕೊಂಡ್ ಬಂದ ನಮಗೂ ಗೊತ್ತಿದೆ. ಆದ್ರೆ ಅದು ಮಾಡ್ಲಿಲ್ಲ. ಅದ್ ಯಾಕಂದ್ರೆ ಕಾಂಟ್ರವರ್ಸಿ ಆಗ್ಬಾರ್ದು. ನಮ್ದೇ ಸರ್ಕಾರ ಇತ್ತು, ನಮ್ದೇ ಶಾಸಕ, ಏನಪ್ಪ ಮಲ್ಲಿಕಾರ್ಜುನ್ ಹಿಂಗ್ ಮಾಡ್ತಿದ್ದಾನೆ ಅಂತ ಕಾರ್ಯಕರ್ತರಿಗೆ ಜನರಿಗೆ ತಲುಪಾರ್ದಲ್ಲ. ಆ ಇದಕ್ಕಾಗಿ ನಾವೇ ಸುಮ್ಮನೆ ಇದ್ವಿ. ಇಲ್ಲ ನೋಡೋಣ, ಕಾಲ ಬರುತ್ತೆ ನೋಡೋಣ, ಶಾಸಕರು ಹೇಳ್ಬೋದು ನೋಡೋಣ, ಎಲ್ಲೋ ಅವರಿಗೆ ಗೊತ್ತಿಲ್ಲದೆ ಮರ್ತೋಗಿರ್ಬೋದು ನೋಡೋಣ ಅಂತ ಹೇಳಿ. ಆದ್ರೆ ತಾವು ಮರ್ತಿದ್ರಿ. ಅದನ್ನ ಮತ್ತೆ ಈಗ ನೆನಪು ಮಾಡ್ಕೊಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜವಾಬ್ದಾರಿ ತಗೊಂಡಿದ್ರು. ತಾವು ಜವಾಬ್ದಾರಿಯಿಂದ ನಮ್ಮ ಮನೇಲಿ ಮಾತಾಡಿದ್ರಿ, ಒಳ್ಳೆ ಜಾಗದಲ್ಲೂ ಮಾತಾಡಿದ್ರಿ.
ಅದು ನಮ್ಗೆ ಅವಕಾಶ ಆದ್ರೆ ಜನರಿಗೆ ನ್ಯಾಯ ಕೊಡಬಹುದು ಅಂತ ಅಷ್ಟೇನೆ, ಮತ್ತೇನಿದೆ, ಬೇರೆ ಏನಿಲ್ಲ. ಇಲ್ಲಿ ಬಂದವ್ರದ್ದು ಸಹಿತ ಅದೇ ಇದೆ. ಎಲ್ಲರೂ ಇಲ್ಲಿ ಬಂದವರೆಲ್ಲ ನಿಮ್ ಪರವಾಗಿ ಕೆಲಸ ಮಾಡಿದವ್ರೆ, ನಿಮ್ ಪರವಾಗಿ ಓಡಾಡಿದವ್ರೆ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಮುಂದೂ ಸಹಿತ ಕೆಲಸ ಮಾಡೋರೆ. ಆಮೇಲೆ ಮತ್ತೆ ಒಬ್ಬ ಶಾಸಕರು ಇದ್ದಾಗ ಅವ್ರ ನಾಯಕತ್ವ ಒಪ್ಕೊಂಡ್ಮೇಲೆ ಮತ್ತೆ ಅವ್ರ ಅರ್ಜಿ ಹಾಕೋರಲ್ಲ. ಆದ್ರೆ ನಿಮ್ಗೆ ಯಾರು ಅದನ್ನ ನಾನು ಹಿಂಜರಿದಿಲ್ಲ, ನೀವೇ ಹಿಂಜರಿದಿರಿ. ನಿಮ್ಮ ಕರೆದಾಗ ನೀವು ನಮ್ಮ PA ಕರೆದಾಗ PA ಹೇಳಿದಾಗ ನೀವು ಇಲ್ಲ MLA ಫೋನ್ ಮಾಡ್ಬೇಕು, MLA ಹೇಳಿದ್ರೆ ಬರ್ತೀನಿ ಅಂದ್ರೆ ನೀವೇ ತುಂಬಾ ದೂರ ಹೇಳಿದ್ರಿ. ನಾನಂತೂ ನಿಮ್ ದೂರ ಮಾಡಿದ್ದಲ್ಲ. ಗುರುವಾರ ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗುವ ಕುರಿತು ಬುಧವಾರ ಸಾಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಧೋರಣೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬುಧವಾರ ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಸಂಸದ BY ರಾಘವೇಂದ್ರ ಅವರ ನೇತೃತ್ವದಲ್ಲಿ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆಗೊಳ್ಳುತ್ತಿರುವುದಾಗಿ ತಿಳಿಸಿದ್ದಾರೆ. ಅನಿವಾರ್ಯತೆ ಬಂದಿದೆ. ಕಳೆದ 30 ವರ್ಷದಿಂದ ಸಹಿತ NSY, ಯೂತ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಪ್ರಚಾರ ಸಮಿತಿಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಕಾರ್ಯದರ್ಶಿಯಾಗಿ, ಬೇರೆ ಬೇರೆಯ ತಾಲೂಕಿನ ಉಸ್ತುವಾರಿ ಜವಾಬ್ದಾರಿನ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅನೇಕ ನೂರಾರು ಹೋರಾಟಗಳನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡುವವರಾಗಿದ್ದಾರೆ. ಭಾರತೀಯ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ಕಳೆದ 30 ವರ್ಷದಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯವಾಗಿ ತೊಡಗಿಕೊಂಡು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು ಸಹಿತ ಆಗಿದ್ದಾರೆ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಿಂದ ಏನು ಟಿಕೆಟಿನ ಗೊಂದಲಗಳಾದವು, ಟಿಕೆಟ್ ಹಂಚಿಕೆ ಗೊಂದಲಗಳಾದವು ಕಾಂಗ್ರೆಸ್ ಪಾರ್ಟಿಲಿ, ನಂತರದಲ್ಲಿ ಕೂತು ಮಾತಾಡಿ ಹಿರಿಯರ ಸಮ್ಮುಖದಲ್ಲಿ, ಅದು DK ಶಿವಕುಮಾರ್ ಮತ್ತು ಮಧು ಬಂಗಾರಪ್ಪನವರ ಸಮ್ಮುಖದಲ್ಲಿ ಮತ್ತು ಈಗ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರು ಅವರು ನಮ್ಮ ಮನೆಗೆ ಬಂದು ನಿಮ್ಮನ್ನ ಸಮರ್ಪಕವಾಗಿ ಪಾರ್ಟಿಲಿ ಬಳಕೆನ ಮಾಡ್ಕೊಳ್ತೇವೆ, ಮುಂದೆ ಅವಕಾಶವನ್ನ ಬೇರೆ ರೀತಿಯಲ್ಲಿ ಅವಕಾಶನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಏನು ಮಾತಾಡಿ ಚುನಾವಣೆಯಲ್ಲಿ 123 ಕಡೆ ಬೇರೆಂಗ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗೆ ಯಾಕೆ ಓಟನ್ನು ಕೊಡಬೇಕು, ಕಾಂಗ್ರೆಸ್ ಯಾಕೆ ಇಲ್ಲಿ ಗೆದ್ದು ಬರಬೇಕು ಅಂತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರದ ಮುಖ್ಯ ವಸ್ತುವಾಗಿ ಮಾತಾಡಿದ್ದರು. ಚುನಾವಣೆ ಆದ ನಂತರದಲ್ಲಿ ಶಾಸಕರ ಹತ್ರ ಹೋದವರಿಗೆ, ಅರ್ಜಿ ತಗೊಂಡು ಹೋದಂಥವರಿಗೆ, ನಮ್ಮ ಆತ್ಮೀಯರು ಹಿತೈಷಿಗಳಿಗೆ ಮಲ್ಲಿಕಾರ್ಜುನ್ ಹತ್ರ ಇದ್ದಾರೆ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡ್ಬಿಡಿ ಅಂತ ಹೇಳಿ ಶಾಸಕರಿಂದ ಮಾತುಗಳು ಪ್ರಾರಂಭದ ದಿನದಿಂದ ಯಾರಾದರೂ ಅರ್ಜಿ ತಗೊಂಡು ಹೋದರೆ ಅಕ್ಕರೇನಿದ್ದಾರೆ, ಅಕ್ಕರೆಲ್ಲ ಮಾಡ್ಕೊಂಡು ಕೊಡ್ತಾರೆ, ಅಕ್ಕರ ಹತ್ರ ಅರ್ಜಿ ಕೊಟ್ಟುಬಿಡಿ ಅನ್ನೋ ಮಾತುಗಳಿಂದ ಪ್ರಾರಂಭ ಆಗಿರೋಂಥದ್ದು ನಮ್ಮ ಶಾಸಕರಿಗೆ ಎಲ್ಲರೂ ಜೊತೆ ತಗೊಂಡು ಹೋಗಬೇಕಾದಂಥ ಮನಸ್ಥಿತಿಯವರು ಅಲ್ಲ. ಅವರಿಗೊಂದು ಇತಿಹಾಸ ಇದೆ. ಹಿಂದೆ ಮೊದಲನೇ ಸಲ ಶಾಸಕರಾದಾಗ ಅವ್ರ ಜೊತೆಗೆ ಎದೆ ಕೊಟ್ಟು ಹೋರಾಟ ಮಾಡಿದಂಥವ್ರನ್ನ ಚುನಾವಣೆಯಾಗಿ 2 ತಿಂಗಳಿಗೆ ಅವ್ರನ್ನ ಹೊರ ಹಾಕಿದ ಇತಿಹಾಸ ಅವ್ರಿದೆ. ಅವ್ರಿಗಿಂತ ಬುದ್ಧಿವಂತರನ್ನ, ಅವ್ರಿಗಿಂತ ಆಡಳಿತಾತ್ಮಕವಾಗಿ ಗೊತ್ತಿರೋರನ್ನ, ಜನಪರವಾಗಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರನ್ನ, ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅವ್ರು ಯಾರೂ ಹುಟ್ಟಿದ 2 ಅವಧಿಗೂ ಸಹಿತ ಅವ್ರು ಇಟ್ಕೊಂಡವ್ರಲ್ಲ. ದುಡಿದವ್ರನ್ನ, ಸೀನಿಯರ್ಸನ್ನ, ಕೆಲಸ ಮಾಡೋರನ್ನ ಇಟ್ಕೊಂಡವ್ರಲ್ಲ. ಅದು 3ನೇ ಸಲವೂ ಸಹಿತ ಪುನರಾವರ್ತನೆ ಆಗಿದೆ. ಅದು ನನ್ನ ಮೂಲಕ, ನನ್ನೆಲ್ಲ ನಡೆಸ್ಕೊಳ್ಳೋದ್ರ ಮೂಲಕ. ಹಾಗಾಗಿ ಇವರ ನಡೆಯನ್ನು ಖಂಡಿಸಿ
ಜೊತೆಗೆ ರಾಷ್ಟ್ರದ ವಿಚಾರದಲ್ಲಿ ಇವತ್ತೇನು ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ದೇಶ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೆ ಸರಿಯಾದ ನಾಯಕತ್ವದ ಅವಶ್ಯಕತೆ ಇದೆ ಅಂತಕ್ಕಂಥ ಮನಗಂಡು ನರೇಂದ್ರ ಮೋದಿ ಅಂತ ಎಲ್ಲ ವಿಶ್ವವೇ ಇವತ್ತು ಅವ್ರ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಹಿತ ಈ ದೇಶದ ಚುನಾವಣೆಯಲ್ಲಿ ಏನು ರಾಷ್ಟ್ರಕ್ಕಾಗಿ ಇವತ್ತೇನು ಚುನಾವಣೆ ನಡೀತಾ ಇದೆ, ದೇಶದ ಹಿತಕ್ಕಾಗಿ ಇವತ್ತೇನು ಚುನಾವಣೆ ನಡೀತಿದೆ, ಇವತ್ತು ಮೋದಿಯವ್ರನ್ನ ಬೆಂಬಲಿಸಬೇಕು. ಜೊತೆಗೆ ಜಿಲ್ಲೆಯ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನು ಅಭಿವೃದ್ಧಿ ನಡೆದಿದೆ, ಇವತ್ತು ಯಡಿಯೂರಪ್ಪನವರ ಕೊಡುಗೆ ಬಹಳ ದೊಡ್ಡ ಕೊಡುಗೆ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಇದೆ. ಜೊತೆಗೆ ಅಭಿವೃದ್ಧಿಯೂ ಸಹಿತ ಅವರು ಅತ್ಯಂತ ಏನು ಈ ಟವರ್ ಥರ ಅಂತಂದಿರ್ಬೋದು, ನಮ್ಮ ಕರೂರು, ಬಾರಂಗಿ ನಗರ ಹೋಬಳಿಯಲ್ಲಿ ನೂರಾರು ಟವರ್ಗಳನ್ನು ತಂದಿರತಕ್ಕಂಥದ್ದು ಏನಿದೆ, ಇದು ಸಾಧ್ಯ ಆಗಿರಲಿಲ್ಲ. ರೈಲ್ವೆ ವಿಚಾರದಲ್ಲಿ ರೈಲ್ವೆಯನ್ನು ಹೆಚ್ಚು ರೈಲ್ಗಳನ್ನು ಬಿಡಿಸಿರೋ ಅಂಥದ್ದಿರ್ಬೋದು, ಹೈವೇಯ ಅಭಿವೃದ್ಧಿಯಲ್ಲಿ ತೊಡ್ಕೊಂಡಿರೋ ಅಂಥದ್ದಿರ್ಬೋದು, ಜೊತೆಗೆ ಒಟ್ಟಾರೆಯಾಗಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ರಾಘವೇಂದ್ರವರ ನಾಯಕತ್ವ, ಯಡಿಯೂರಪ್ಪನವರ ನಾಯಕತ್ವ, ಜೊತೆಗೆ ರಾಷ್ಟ್ರದಲ್ಲಿ ಮೋದಿಯವರ ನಾಯಕತ್ವ ಅತ್ಯಂತ ಅವಶ್ಯಕತೆ ಇದೆ ಅಂತ ಭಾವಿಸಿ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಈ ನಡೆ ಏನಿದೆ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ನಡೆಯನ್ನು ಖಂಡಿಸಿ ನಾನು ಏನು ಶಿವಮೊಗ್ಗದಲ್ಲಿ BJP ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ತಾವೆಲ್ಲ ಮಾಧ್ಯಮಗಳು ನಮ್ಮೆಲ್ಲ ಹೋರಾಟಕ್ಕೆ ಕಳೆದ 30 ವರ್ಷಗಳು ಸಹಿತ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ, ಗಮನಿಸಿದಿರಿ. ತಾಲೂಕ್ ಪಂಚಾಯತ್ಗೆ ಅಧ್ಯಕ್ಷರಾಗಿ 6 ವರ್ಷಕ್ಕೆ 2 ಅವಧಿಯಲ್ಲಿ ಕೆಲಸ ಮಾಡಿದಾಗಲೂ ಸಹಿತ ತಾವೆಲ್ಲರೂ ಬೆಂಬಲವಾಗಿ ಇದ್ರಿ. ಯಾವಾಗಲೂ ಜನರ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದವರು, ಅಸಹಾಯಕರ, ದುರ್ಬಲರ ಧ್ವನಿ ಇದ್ದವರಿಗೆ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬಂದವರು. ನಮ್ಮ ಆ ನಡೆ ಮುಂದೂ ಸಹಿತ ಮುಂದುವರಿಯುತ್ತೆ. ಜಿಲ್ಲೆಯಲ್ಲಿ ಏನು ಇವತ್ತು ಲೋಕಸಭಾ ಅಭ್ಯರ್ಥಿಗಳಾಗಿದ್ದಾರೆ, ಕಳೆದ 10 ವರ್ಷದ ಹಿಂದೆ ಅವರು ಲೋಕಸಭಾ ಅಧ್ಯಕ್ಷ ಸದಸ್ಯರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಕಳೆದ 10 ವರ್ಷದಲ್ಲಿ ಆ ಅವಧಿ ಏನಿದೆ, ಆ ಅವಧಿಯಲ್ಲಿ ಎಲ್ಲೂ ಸಹಿತ ಜನರ ಸಮಸ್ಯೆನ ಧ್ವನಿಯಾಗ್ತಕ್ಕಂಥದ್ದಾಗಲಿ, ಕಾರ್ಯಕರ್ತರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಾಗಲಿ, ಕಾರ್ಯಕರ್ತರ ಧ್ವನಿಯಾಗೋದಾಗಲಿ, ಜಿಲ್ಲೆಯ ಜನರ ಧ್ವನಿಯಾಗೋದಾಗಲಿ ಅಥವಾ ಹೋರಾಟದಲ್ಲಿ ಭಾಗಿಯಾಗೋದಾಗಲಿ ಅವರಿಂದ ಸಾಧ್ಯ ಆಗಲಿಲ್ಲ. ಯಾರ ಒಪ್ಪಿಗೆನೂ ಜಿಲ್ಲೆಯಲ್ಲಿ ಪ್ರಮುಖರ ಒಪ್ಪಿಗೆನೂ ಪಡೆದೇನೆ ಅನೇಕ ಜನ ಮುಖಂಡರು, ಕಾರ್ಯಕರ್ತರು ಚುನಾವಣೆಯಲ್ಲಿ ಅವರಿಗಿಂತಲೂ ಅದ್ಭುತವಾಗಿ ಸ್ಪರ್ಧೆ ಮಾಡಿ ಸಾಧ್ಯತೆಗಳು ಇರಾದ ಸಾಧ್ಯತೆಗಳಿಗೂ ಸಹಿತ ಇವತ್ತು ಗೀತಾ ಶಿವರಾಜಕುಮಾರ್ ಅವರನ್ನು ಆಯ್ಕೆ ಮಾಡಿರೋದು ಸಹಿತ ಎಲ್ಲೋ ಒಂದು ಕಡೆ ಪಕ್ಷದ ಹಿತಚಿಂತನೆ ಅಲ್ಲಿ ಇರಲಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಭಾವಿಸ್ತೇನೆ. ಜೊತೆಗೆ ಮುಖಂಡರು, ಕಾರ್ಯಕರ್ತರನ್ನ, ಹಿರಿಯರನ್ನ ತಗೊಂಡು ಹೋಗೋದ್ರಲ್ಲಿ ಗೋಪಾಲಕೃಷ್ಣ ಬೇಳೂರು ಹೇಗೆ ವಿಫಲರಾದರೋ, ಮಧು ಬಂಗಾರಪ್ಪನವರು ಸಹಿತ ಕಳೆದ 10 ತಿಂಗಳಲ್ಲಿ ವಿಫಲರಾಗಿದ್ದಾರೆ. ಅದು ಈ ಚುನಾವಣೆ ಒಳಗೆ ಇಡೀ ಜಿಲ್ಲೆಯಲ್ಲಿ ಅವರಿಗೆ ಅದು ಅರ್ಥ ಆಗುತ್ತೆ. ಈ ಚುನಾವಣೆಯಲ್ಲಿ ಅವ್ರು ಅರ್ಥ ಆಗುತ್ತೆ. ಹಿರಿಯರನ್ನ ಏನು ಕಡೆಗಣಿಸಿದ್ದಾರೆ, ದುಡಿದವರಿಗೆ ಏನು ಕಡೆಗಣಿಸಿದ್ದಾರೆ, ಅದು ಲೋಕಸಭಾ ಚುನಾವಣೆಯಲ್ಲಿ ಅರ್ಥ ಆಗಕ್ಕೆ ಸಾಧ್ಯ. ಹಾಗಾಗಿ ಭಾಳ ವರ್ಷದಿಂದ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ಅಭಿಮಾನಪೂರ್ವಕವಾಗಿ ಪಕ್ಷವನ್ನು ಕಟ್ತಂತವ್ರು ನಾವು, ಪಕ್ಷವನ್ನು ಬೆಳೆಸ್ತವ್ರು ನಾವು. ಇವತ್ತು ಸಹಿತ ಭಾಳ ಜನ ಕಾರ್ಯಕರ್ತರು ಭಾಳ ನೋವಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ.
ಮಲ್ಲಿಕಾರ್ಜುನ ಖರ್ಗೆ ಈ ಪಕ್ಷದಲ್ಲಿ ಈ ರೀತಿ ಅನ್ಯಾಯ ಆಗಬಾರ್ದಿತ್ತು, ಈ ರೀತಿ ಅವ್ರನ್ನ ನಡೆಸಬಾರ್ದಿತ್ತು ಅನ್ನೋದು ಪ್ರತಿ ಕಾರ್ಯಕರ್ತರ ಭಾವನೆಗಳಾಗಿದ್ದಾವೆ. ಹಾಗಾಗಿ ಮುಂದಿನ ದಿವಸದಲ್ಲಿ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೇವೆ, ಶಾಸಕರು ಇದ್ದಾರೆ, ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನ ಬಹುತೇಕ ಕಾರ್ಯಕರ್ತರು, ಯಾಕಂದ್ರೆ ಕಾಗಡ ತಿಮ್ಮಪ್ಪನವ್ರನ್ನ ನಾವು ಬೆಂಬಲಿಸ್ಕೊಂಡು ಬಂದಂಥವ್ರು, ಕಾಗಡ ತಿಮ್ಮಪ್ಪನವರ ಜೊತೆಗೆ ನಮ್ಮನ್ನ ಜೊತೆಗೆ ತಗೊಂಡು ಹೋದಂಥವ್ರು, ಬಂಗಾರಪ್ಪನವರ ಜೊತೆಗೆ ನಾವು ಕೆಲಸ ಮಾಡಿದಂಥವ್ರಾಗಿದ್ದೀವಿ. ಬಂಗಾರಪ್ಪ ಅಂದರೆ ಅಷ್ಟು ಗೌರವಯುತವಾಗಿ ನಾವು ಅತ್ಯಂತ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋರಾಗಿಯೂ ಸಹಿತ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡಿರ್ತಕ್ಕಂಥವ್ರಿದ್ರು. ಇವತ್ತು ಕಾಗಡ ತಿಮ್ಮಪ್ಪನವರು ಸಹಿತ ಅತ್ಯಂತ ಗೌರವಯುತವಾಗಿ ನಮ್ಮನ್ನೆಲ್ಲರನ್ನು ಜೊತೆ ತಗೊಂಡು ಹೋಗುವಂಥ ಕೆಲಸನ ಅವ್ರು ಮಾಡಿದರು. ಆದರೆ ಇವತ್ತು ಕಾಗಡ ತಿಮ್ಮಪ್ಪನವರಿಗೆ ಮಾತಿಗೆ ಬೆಲೆ ಇಲ್ಲದ ಪರಿಸ್ಥಿತಿ ಕಾಗಡ ತಿಮ್ಮಪ್ಪನವ್ರದ್ದೇ ಆಗೋಗಿದೆ. ಚುನಾವಣೆಯಲ್ಲಿ ನಾಗೆದ್ದೆ ಅಂತಾರೆ ಬಿಟ್ಟರೆ ಕಾಗಡ ತಿಮ್ಮಪ್ಪನವರ ಮುಖಂಡರ ಕಾರ್ಯಕರ್ತರ ಬೆಂಬಲದಿಂದ ನಾ ಗೆದ್ದೆ ಅಂತ ಹೇಳುವ ಸ್ಥಿತಿಲಿ ನಮ್ಮ ಆಯ್ಕೆ ಆದಂಥ ಶಾಸಕರದ್ದು ಇಲ್ಲ. ನಾ ಗೆದ್ದೆ ಅನ್ನೋದು ಒಂದೇ ಅವ್ರು ಬಿಟ್ಟರೆ ಗೋಪಾಲಕೃಷ್ಣ ಬೇಳೂರು ಗೆದ್ದ. ಅದಕ್ಕೆ ಕಾಂಗ್ರೆಸ್ನ 70,000 ಓಟ್ಗಳನ್ನು ಅವ್ರ ಜೊತೆ ಕೈ ಜೋಡಿಸಿದರು. ಅವರು ಹಿಂದಿನ ಸಲ ಚುನಾವಣೆ ನಿಂತಾಗ ಎಷ್ಟು ಓಟ್ ತಗೊಂಡಿದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. JDS ನಿಂತಾಗ 20,000 ಓಟನ್ನು ತಗೊಂಡಂಥವರು ಇವತ್ತು ನಾ ಚುನಾವಣೆ ಗೆದ್ದೆ ಅಂತ ಕಾಂಗ್ರೆಸ್ನ ಕಾಗೋಡು ತಿಮ್ಮಪ್ಪನವರ ಆ ಪರಿಶ್ರಮದ, ಆ ಹೋರಾಟದ, ಆ ಸಂಘಟನೆಯ ಶಕ್ತಿ ಅವರಿಗೆ ಶಾಸಕತ್ವ ತಂದುಕೊಟ್ಟಿದೆ. ಬಿಟ್ಟರೆ ಅವ್ರಿಗೆ ಬೇಕಾದ್ರೆ ಇವತ್ತು ನಾ ಸವಾಲು ಹಾಕ್ತಾನೆ, ತಾಕತ್ತಿದ್ರೆ, ಶಕ್ತಿ ಇದ್ರೆ ನೀವು ಕಾಂಗ್ರೆಸ್ ಬಿಟ್ಟು ಚುನಾವಣೆ ಎದುರಿಸಿ ನೋಡಿ, ನಿಮ್ಮ ಸಾಮರ್ಥ್ಯ ಠೇವಣಿ ಕಳ್ಕೊಳ್ಳೋ ಸಾಮರ್ಥ್ಯ ಆಗುತ್ತೆ ಅನ್ನೋ ಮಾತಲ್ಲಿ ಸಂದರ್ಭದಲ್ಲಿ ಹೇಳ್ತೇನೆ. ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಎಲ್ಲ ಅವರ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ, ಹೇಳಿದ್ದೇವೆ, ಲೋಪ ಸರಿ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಆದರೆ ನಾವು ಯಾವ ಲೋಪವೂ ಸರಿಪಡಿಸ್ಕೊಂಡರೆ ಇಲ್ಲಿವರೆಗೂ ಒಂದು KDPನೂ ಸರಿಯಾಗಿ ಮಾಡಲಿಲ್ಲ. ಆಡಳಿತ ದೃಷ್ಟಿಯಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆ ನಾವೆಲ್ಲ ತಾಲೂಕು ಪಂಚಾಯತ್ ಇದ್ದೀವಿ, ಅಧಿಕಾರಿಗಳನ್ನು ರಿಸ್ಟೋರ್ ಹಾಕೊಂಡು ಕೆಲಸ ತಗೊಂಡಿದ್ದೇವೆ. ಮಾಡಿದ್ದು ಎಲ್ಲಾದರೂ ನೋಡಿದ್ರೆ ತಾಲೂಕು ಪಂಚಾಯತ್ ಕುತ್ಕೊಂಡು ಐಬಿಲ್ ಕುತ್ಕೊಂಡು ಬೇಕಾದ ಅಧಿಕಾರಿಗಳನ್ನು ಕರೆಸಿ ಅರ್ಧ ಗಂಟೆಯಲ್ಲಿ ಮಾಡಿದ್ದೇ ಪ್ರಗತಿ ಪರಿಶೀಲನೆ. ಭ್ರಷ್ಟಾಚಾರ ತಾಲೂಕಿನಲ್ಲಿ ಹಿಂದೆಂದಿಗಿಂತಲೂ ತಾಂಡವಾಡ ಹೋಗ್ತಾ ಇದೆ. ಆಡಳಿತ ಸತ್ತೋಗಿದೆ, ಜಿಲ್ಲೆಯಲ್ಲೂ ಸತ್ತೋಗಿದೆ, ತಾಲೂಕಲ್ಲೂ ಆಡಳಿತ ಅನ್ನತಕ್ಕಂಥದ್ದು ಸತ್ತೋಗಿದೆ. ಅದಕ್ಕೆ ಈ ಬೇಜವಾಬ್ದಾರಿ ಥರ ಶಾಸಕರ ಬೇಜವಾಬ್ದಾರಿ ಥರ ಭ್ರಷ್ಟಾಚಾರ ಪ್ರತಿ ಇಲಾಖೆಯಲ್ಲಿ ನೀರು ತಿನ್ನು ನಾನು ತಿಂತೀನಿ, ಇಬ್ಬರು ತಿನ್ನೋಣ ಅಂತಕ್ಕಂಥದ್ದು ಪ್ರತಿ ಇಲಾಖೆಯಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದಾಗಿದೆ. ಮರಳಿನ ಹೆಸರಲ್ಲಿ ಕೇಳ್ಕೊಂಡು ಹೊಂಟರು. ಹಿಂದಿನ ಸಲ ಎಲ್ಲಿ ಮೇಲ್ಗಡೆ ಎಲ್ಲ ಹೋಗಿ ಪ್ರಮಾಣ ಮಾಡಿಕೊಂಡು ಇವತ್ತೇನಾಗಿದೆ ಪರಿಸ್ಥಿತಿ, ಎಲ್ಲೆಲ್ಲಿ ಎಷ್ಟೆಷ್ಟು ಫಿಕ್ಸ್ ಆಗಿದೆ, ಅವರ PA ಎಷ್ಟು ಕೋಟಿ ಹಣ ಅವ್ರ PA ಅಕೌಂಟ್ ಜಮಾ ಆಗಿದೆ, ಅವರ PA ಅಕೌಂಟ್ಗೆ ಎಷ್ಟು ಕೋಟಿ ಹಣ ಜಮಾ ಆಗಿದೆ, ಒಂದೊಂದು ದಾರಿಯಿಂದ ಎಷ್ಟೆಷ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಪ್ರತಿ ಸ್ಟೇಷನಲ್ಲಿ ಹೊಸನಗರ, ಬಿಪಿನ್ಪೇಟೆ, ಸಾಗರ, ಒಂದೊಂದು ದಾರಿಯಲ್ಲಿ ಎಷ್ಟು ಪ್ರತಿ ತಿಂಗಳು ಎಷ್ಟು ವಸೂಲಿ ಆಗ್ತಿದೆ. ಸಾಗರ ಟೌನಲ್ಲಿ ರಸೀದಿ ಕೊಡೋದಂತೆ, ಒಬ್ಬ ವ್ಯಕ್ತಿ ರಸೀದಿ ಕೊಡೋದಂತೆ, ಅವ್ರ ಅವಧಿ ಮುಗಿದೋಗಿದೆ, ರಸೀದಿ ಕೊಡೋದಂತೆ. ಅವರಿಗೆ ಪೊಲೀಸರು ಆ ರಸೀದಿ ನೋಡಿದ್ರೆ ಇವ್ರ ಚೀಟಿ ನೋಡಿದ್ರೆ ಮುಟ್ಟಂಗಿಲ್ಲ, ಇವ್ರ ಚೀಟಿ ನೋಡಿದ್ರೆ ಪೊಲೀಸರು ಮರಳಿ ಹಿಡಿಯಂಗಿಲ್ಲ. ಇವರಿಗೆ ಆ ಅಧಿಕಾರ ಕೊಟ್ಟವ್ರು ಯಾರು? ಇದು ಒಬ್ಬ ಶಾಸಕ ಏನ್ ತಾನು ಹೇಳ್ಕೊಂಡು ಬಂದೆ ಅದರ ವಿರುದ್ಧವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಯಾರು ಇವತ್ತು ಸರಾಯಿ ವಿಚಾರದಲ್ಲಿ, ಬ್ರಾಂಡಿ ಶಾಪ್ ವಿಚಾರದಲ್ಲಿ, ಬಾರ್ ವಿಷಯದಲ್ಲಿ ಮಾತಾಡಿದ್ರಲ್ಲ, ಯಾರು ಮಾಸ್ಟರಲ್ಲಿ ಯಾರು ಮಾತಾಡಿಸಿದಂತೆ ಚುನಾವಣೆ ಆಗಿ 15 ದಿವಸಕ್ಕೆ ಆ ಬಾರ್ ಕಸ್ಕೊಂಡು ಮಾಸ್ಟರ್ ಬಾರ್ ಯಾರು ನಡೆಸ್ತಿದ್ದಾರೆ? ಇವ್ರು ಬಂದ್ಮೇಲೆ ಬಾರ್ಗಳು ಬಂದು ಎಷ್ಟು ಬಂದು ಬರಲೇ ಬರೋದಿತ್ತಲ್ಲ, ಆ ಬಾರ್ಗಳ ಸಂಖ್ಯೆ ಕಮ್ಮಿ ಆಗಬೇಕಿತ್ತಲ್ಲ, ನಾವೆಲ್ಲ ನಿರೀಕ್ಷೆ ಇತ್ತು. ಗೋಪಾಲಕೃಷ್ಣ ಬೇಳೂರು ಬಂದ ಮೇಲೆ ಆ ಬಾರ್ಗಳ ಸಂಖ್ಯೆ ಕಮ್ಮಿ ಆಗ್ತವೆ ಅಂತ. ಆದರೆ ಹೆಚ್ಚಾದವಲ್ಲ, ಇವರೇ ಮಾಸ್ಟರ್ ಬಾರ್ ನಡೆಸ್ತಿದಾರಲ್ಲ, ಹೀಗೆ ಆಡಳಿತಾತ್ಮಕವಾಗಿ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತು
ಏನು ಹಿಂದೆ ಆದ ಕೆಲಸ ಗುದ್ಲಿ ಹಿಡ್ಕೊಂಡು ಹಿಂದೆ ಹೆಸರು ಪಡ್ಕೊಂಡಿದ್ರು ಗುದ್ಲಿ ಗೋಪಾಲ ಅಂತೇಳಿ ಅಂತ ಅವಧಿಯಲ್ಲಿ ಅದೇ ಇದನ್ನ ಮುಂದುವರಿಸಿದ್ದಾರೆ. ಆ ಗುದ್ಲಿ ಗೋಪಾಲ ಅಂತಕ್ಕಂಥದ್ದನ್ನೇ ಮುಂದುವರಿಸಿದ್ದಾರೆ ವಿನಃ ಅವ್ರು ಮತ್ತೆ ಬೇರೆ ಯಾವ ಅಭಿವೃದ್ಧಿ ಕೆಲಸನ ಹೊಸ ಕಾಮಗಾರಿನ ಒಂದೇ ಒಂದು ತರಲಿಲ್ಲ. ನಾವೆಲ್ಲ ಕಾಗೋಡು ತಿಮ್ಮಪ್ಪನವರ ನಾಯಕತ್ವದಲ್ಲಿ ಜನಪರವಾಗಿ ಕೆಲಸ ಮಾಡ್ಕೊಂಡು ಬಂದವರಾಗಿದ್ವಿ. ಇಡೀ ಕಾಗೋಡು ತಿಮ್ಮಪ್ಪನವರ ಏನು ಅವರ ಬೆಂಬಲಿಗರು ಹಿತೈಷಿಗಳು ಏನಿದ್ದಾರೆ ಅವರಿಗೆಲ್ಲರನ್ನೂ ಕುರಿತಕ್ಕಂಥ ಕೆಲಸ ಏನು ಗೋಪಾಲಕೃಷ್ಣ ಬೇಡು ನಿಷ್ಠಾವಂತ ಕಾರ್ಯಕರ್ತರನ್ನ ಕಾಗೋಡು ತಿಮ್ಮಪ್ಪನವ್ರನ್ನ ಜೊತೆಗಿದ್ದವರಿಗೆ ಕುಳಿತಕ್ಕಂಥ ಕೆಲಸ ಹಳ್ಳಿಯಲ್ಲೂ ಮಾಡ್ತಿದ್ದಾರೆ, ಪೇಟೆಯಲ್ಲೂ ಮಾಡ್ತಿದ್ದಾರೆ. ಒಂದಿಷ್ಟು ಜನ ಅವ್ರು ಸುತ್ತವರೆಲ್ಲ ಎಂತವ್ರು ಅಂದರೆ ಏನು ಸಮಾಜ ಘಾತಕ ಶಕ್ತಿಗಳು ಬಹುತೇಕ ಬೇರೆ ಬೇರೆ ದಂಧೆಯಲ್ಲಿರ್ತಕ್ಕಂಥವ್ರು, ಇಸ್ಪೀಟ್ ಅಡ್ಡದಲ್ಲಿ ಇರ್ತಕ್ಕಂಥವ್ರು, ಬೇರೆ ಬೇರೆಯ ಸಮಾಜ ಘಾತಕ ಕೃತ್ಯದಲ್ಲಿರ್ತಕ್ಕಂಥವ್ರು, ಕೋರಿಗಳು ಅಪಕೋರಿಗಳು ಬಹುತೇಕ ಎಲ್ಲರೂ ಅಂತಲ್ಲ ಬಹುತೇಕ ಅವ್ರ ಜೊತೆಗೆ ಹಿಂಬಾಲಕರಾಗಿ ಇವತ್ತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಬಿಟ್ಟರೆ ನಿಜವಾದ ಕಾಂಗ್ರೆಸ್ ದುಡಿದಂಥವ್ರು ಕೆಲಸ ಮಾಡಿದವರು ಹಿಂದೂ ಎರಡು ಅವಧಿಯಲ್ಲಿ ಅದೇ ಥರ ನಿಷ್ಠಾವಂತರನ್ನ ಆಯಾ ಪಕ್ಷದಲ್ಲಿ ಮಾಡಿದ್ರು, ಅದೇ ಪರಂಪರೆನ ಇಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಖಂಡಿಸಿ ನಾಳೆ ಗಣಪತಿ ದೇವಸ್ಥಾನದಿಂದ ಬೆಳಗ್ಗೆ 8 ಗಂಟೆಗೆ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಶಿವಮೊಗ್ಗದಲ್ಲಿ ಬಿಜೆಪಿಯ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ರಾಘವೇಂದ್ರವರ ಸಮ್ಮುಖದಲ್ಲಿ ನಾಳೆ ಬಿಜೆಪಿನ ಸೇರ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇದ್ದಿನಂತೆ ಮುಂದೆ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಿಮ್ಮೆಲ್ಲರ ಬೆಂಬಲ ಇರಲಿ. ಯಾವತ್ತೂ ಜನಪರವಾದ ಕಾಳಜಿಯನ್ನು ಕಳ್ಕೊಳ್ಳೋದಿಲ್ಲ. ಅಡಿಕೆ ಬೆಳೆಗಾರರ ಹೋರಾಟವನ್ನು ನಿಲ್ಲಿಸೋದಿಲ್ಲ, ರೈತರ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಜೊತೆಗೆ ಜನರ ಪರವಾಗಿ ಕೆಲಸ ಆಗ್ಬೇಕಾದಂಥ ಅಧಿಕಾರಿಗಳ ಮಟ್ಟದಲ್ಲಿ ಆಗ್ಬೇಕಾಗಿರೋಂಥದ್ದನ್ನ ಸರ್ಕಾರ ಇಲ್ಲದೆ ಇರಲಿ ಆ ಕೆಲಸವನ್ನ ಜನರ ಪರವಾಗಿ ಮುಂದುವರಿಸುವಂಥ ಕೆಲಸ ಮಾಡ್ತೇವೆ. ಇವತ್ತು ನಾನು ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಅದೇ ರೀತಿಯಲ್ಲೇ ರಾಜ್ಯದಲ್ಲಿ ಬಿಜೆಪಿ ವಿರೋಧ ಪಕ್ಷ ಸ್ಥಾನದಲ್ಲಿದೆ. ಶಾಸಕರು ನಮ್ಮವರು ಕಾಂಗ್ರೆಸ್ಸಿಂದ ಆಯ್ಕೆ ಮಾಡಿದ್ರು. ಶಾಸಕರು ಮತ್ತು ಸರ್ಕಾರನ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ, ನೋವಾಗಿದೆ. ಆ ರೀತಿ ಎಷ್ಟು ನೋವನ್ನು ಈ ಶಾಸಕರು ಮಾಡಿದ್ದಾರೆ, ಶಾಸಕರ ನಡವಳಿಕೆ ಎಷ್ಟು ನೋವನ್ನು ತಂದುಕೊಟ್ಟಿದೆ. ಯಾಕಂದರೆ ಒಂದು ಸರ್ಕಾರ ಬಿಟ್ಟು ಹೊಟ್ಟಿದ್ದೀವಿ. ಹಾಗಾಗಿ ಆ ನೋವು ನಮಗೆ ಭಾಳ ನೋವಾಗಿದೆ. ಹೇಳ್ಕೊಳಕ್ಕೆ ಆಗದೇನಷ್ಟು ನೋವನ್ನು ಶಾಸಕರಾದವರು ಮಾಡಿದ್ದಾರೆ. ಅದನ್ನು ಖಂಡಿಸಿ ನಾನು ನಾಳೆ ಬಿಜೆಪಿನ ಸೇರ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರ ಇರಲಿ, ತಾಲೂಕಿನ ಜನರ ಬೆಂಬಲ ಇರಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೆಂಬಲ ಸಿಗಂಥದ್ದಾಗಲಿ ಅನ್ನೋ ಮಾತನ್ನ ಈ ಸಲ ವಿನಂತಿನ ಮಾಡ್ಕೊಳ್ತಾ ನಾವೇನಾದರೂ ಪ್ರಶ್ನೆ ಇದ್ದರೆ ಕೇಳ. ಗೋಷ್ಠಿಯಲ್ಲಿ ಗಣಪತಿ ಹೆನಗೆರೆ, ನಾಗರಾಜ್ ಮಜ್ಜಿಗೆರೆ, ಅರುಣ್ ಪೂಜಾರಿ, ಸ್ವಾಮಿಗೌಡ, ಕೃಷ್ಣಮೂರ್ತಿ, ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ನೀಡಿರುವ ಹೇಳಿಕೆ ಖಂಡನೀಯವಾದದ್ದು. ಮಹಿಳಾ ವರ್ಗಕ್ಕೆ ಅವಮಾನ ಮಾಡಿರುವ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಕ್ಷಮಿಸುವಂಥದ್ದಲ್ಲ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾದ ಸರ್ಕಾರ ಅಂತ ನಾವೆಲ್ಲ ಹೇಳಬೇಕಾಗಿದೆ. ಈ ಮಧ್ಯ ಮಹಿಳೆಯರಿಗೆ ಕೆಲವು ಸವಲತ್ತುಗಳು ಕೊಟ್ಟಿರೋದ್ರಿಂದ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಪಾಕೆಟ್ ಮನಿ ಕೊಡ್ತಾ ಇರೋದು, ಇನ್ನು ಅನೇಕ ಕಾರ್ಯಕ್ರಮಗಳು ಕೊಟ್ಟಿರೋದ್ರಿಂದ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯವರು ಕುಮಾರಸ್ವಾಮಿಯವರು ಇಡೀ ಮಹಿಳಾ ವರ್ಗಕ್ಕೆ ಅವಮಾನ ಆಗುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಿಂದ ನಿಜವಾಗ್ಲೂ ನಮಗೆಲ್ಲ ಬಹಳ ದುಃಖ ಆಗಿದೆ. ಏನು ಬಡ ಮಹಿಳೆಯರಿಗೆ ಸ್ವಲ್ಪ ಅನುಕೂಲ ಆಗಲಿ, ಮಹಿಳೆಯರ ಕೈಯಲ್ಲಿ ಒಂದೆರಡು ಕಾಸಿರಲಿ, ಅವರಿಗೆ ಬಹಳ ಕಡೆಯಲ್ಲಿ ನಾನು ನೋಡಿದ ಹಾಗೆ ವಯಸ್ಸಾದ ಹೆಣ್ಮಕ್ಳಿಗೆ ಅವ್ರ ಹತ್ರ 10 ರೂಪಾಯಿ ಕೈಯಲ್ಲಿರಲ್ಲ. ಯಾಕಂದರೆ ಮಕ್ಕಳ ಈ ಒಂದು BP ಡಯಾಬಿಟಿಸ್ ಇದ್ದರೆ ದುಡ್ಡು ಮಾತ್ರ ತಗೊಳ್ಳೋಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಬಹುಶಃ ಎಲ್ಲ ಕಡೆಯೂ ಅಷ್ಟೇ ಹೆಣ್ಮಕ್ಳಿಗೆ ಆ ಥರ ಆರ್ಥಿಕ ಸ್ವಾತಂತ್ರ್ಯ ಎಲ್ಲೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ದರಿಂದ ಸ್ವಲ್ಪ ಅವರಿಗೆ ನೆಮ್ಮದಿ ಸಿಗಲಿ ಅನ್ನೋ ಕಾರಣದಿಂದ ಸಹಾಯ ಮಾಡಿದರೆ ಅದಕ್ಕೆ ಒಬ್ಬ ಮುಖ್ಯಮಂತ್ರಿ ಆದವರು, ಮಾಜಿ ಮುಖ್ಯಮಂತ್ರಿ ಆದವರು ಆ ಥರ ಅವಮಾನಕಾರಿಯಾಗಿ ಮಾತಾಡ್ತಾರೆ ಅಂದರೆ ಇದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ
ಎಲ್ಲ ಮಹಿಳೆಯರಿಗೂ ಮುಖ್ಯಮಂತ್ರಿಗಳ ಮನೆಯಲ್ಲಿ ಹುಟ್ಟೋದು, ಪ್ರಧಾನಮಂತ್ರಿಗಳ ಮನೆಯಲ್ಲಿ ಹುಟ್ಟೋದು ಅಥವಾ ಇನ್ಯಾವುದೋ ರಾಜಕೀಯದಲ್ಲಿ ದೊಡ್ಡವ್ರ ಮನೆಯಲ್ಲಿ ಹುಟ್ಟುವಂಥ ಅವಕಾಶ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ದುಡ್ಡು ಸಿಕ್ಕಿದ ತಕ್ಷಣ ಮಹಿಳೆಯರು ದಾರಿ ತರ್ತಾರ? ದುಡ್ಡಿರೋ ಮಹಿಳೆಯರಿಗೆ ಯಾವ ಆಯೋಜನ ಇರಲ್ವಾ? ಆದರೆ ನಾನು ಯಾವ ಮಹಿಳೆಯರು ಎಲ್ಲ ನಮ್ಮ ಲೋಹಿಯರ್ ಅವರು ಹೇಳಿದ್ದಾರೆ, ಯಾವ ಮಹಿಳೆಯರಲ್ಲಿ ಜಾತಿ ಇಲ್ಲ, ಎಲ್ಲ ಮಹಿಳೆಯರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಹೇಳ್ತಾರೆ. ಅವ್ರು ಬೇಕಾದ್ರೆ ಯಾವ ಮೇಜಾತಿಯವರು ಆಗಲಿ, ಮಹಿಳೆಯರಿಗೆ ಯಾವ ಸ್ವಾತಂತ್ರ್ಯವೂ ಇರಲ್ಲ. ನಾವು ಮಹಿಳೆಯರೆಲ್ಲ ಒಂದು. ಆದ್ದರಿಂದ ನಮಗೆಲ್ಲ ಕಡೆಯೂ ಶ್ರೀಮಂತರ ಮನೆ ಮಹಿಳೆಯರಿಗೆ ಬೇರೆ ಥರ ಕಷ್ಟ ಇದೆ, ಬಡವರ ಮನೆ ಮಕ್ಕಳಿಗೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಲಿಕ್ಕೆ ಪುಸ್ತಕ ತೊಗೊಳಕ್ಕೆ ದುಡ್ಡಿರಲ್ಲ, ಹುಷಾರಿದ್ರೆ ದುಡ್ಡಿರಲ್ಲ. ಈ ಥರ ಸ್ಥಿತಿಯಲ್ಲಿದ್ದಾರೆ. ಈ ಥರದವರಿಗೆ ಅನುಕೂಲ ಆಗಲಿ ಅಂತ ಒಂದು ಯೋಜನೆ ಕೊಟ್ಟರೆ ಇಷ್ಟು ಕೆಟ್ಟದಾಗಿ ಒಬ್ಬ ಮುಖ್ಯಮಂತ್ರಿ ಆಗೋರು ಮಾತಾಡ್ತಾರೆ ಅಂತ ಕೇಳಿದರೆ ಅದು ಇಡೀ ಮಹಿಳಾ ವರ್ಗಕ್ಕೆ ಅವಮಾನಕಾರಿಯಾಗಿದೆ. ಈಗ ನಾವು ನಿಜವಾಗ್ಲೂ ಅವರು ಮೊನ್ನೆ ಹೇಳಿದ ಕ್ಷಮೆ ಕೇಳಿದ್ದೀರಿ ಅಂತ, ಕ್ಷಮೆ ಸಾರ್ವಜನಿಕವಾಗಿ ಅಪಮಾನ ಮಾಡಿ ಮನೆಗೆ ಬಂದು ಕ್ಷಮೆ ಕೇಳಿದ್ರಿ ಏನಾಯ್ತು? ಇದನ್ನು ಈ ಕ್ಷಮಿಸುವಂಥ ಅಪರಾಧನೇ ಅಲ್ಲ ಇದು. ನಮಗೆ ಇದರಿಂದ ಭಾಳ ದುಃಖ ಆಗಿದೆ, ಭಾಳ ಜನರಿಗೆ ದುಃಖ ಆಗಿದೆ ಇರ್ತಾರೆ ಅಂತ ಹೇಳ್ತಾರೆ. ಆ ಥರ ನೀವು ಹೆಣ್ಮಕ್ಳನ್ನ ಒಂದೇ ಗುರುತು ಗಂಡಂತೆ ಕೈಯಲ್ಲಿ ಸಿಕ್ಕಿ ಅನುಭವಿಸ್ತಾ ಇರೋ ನರಕ ಹೆಣ್ಮಕ್ಳಿಗೆ ಅದು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅಂಥವ್ರಿಗೆ ಗಂಡ ಇನ್ನೊಂದು ನಾಲ್ಕು ಕೊಡುಗೆ ಅಂತ ಈ ಥರ ನಾವು ಹೇಳ್ತಾ ಇರ್ಬೋದು. ಇದು ನಿಜವಾಗ್ಲೂ ನಾವು ವಿರೋಧಿಸ್ತೀವಿ. ನಾವು ಪ್ರೊಟೆಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ಚುನಾವಣೆ ಸಮಯದಲ್ಲಿ ಬೇಡ ಅಂತ ಹೇಳಿ ನಮ್ಮ ಪ್ರೊಟೆಸ್ಟನ್ನು ಪತ್ರಿಕಾ ಹೇಳ್ತೀನಿ ಅಂತ ಅವರು ನೋಡಿ ಗುರ್ತನ್ನು ತೆನೆಗುತ್ತ ಮಹಿಳೆಯ ಗುರ್ತಿಟ್ಕೊಂಡು ತಾವೇ ತಮ್ಮ ಮಹಿಳೆಯರ ಹೆಚ್ಚಿನ ಸಂಖ್ಯೆ ಆವಾಗ ಆ ಸಂದರ್ಭದಲ್ಲಿ ನಾವು ಎಲ್ಲ ಅಲ್ಲೇ ಇದ್ವಿ. ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ, ಅವರಿಗೆ ಒಂದು ಭಾವನೆ ಕೊಡೋದಕ್ಕೋಸ್ಕರ ಈ ಚಿಹ್ನೆ ನಾನು ತಂದಿದ್ದೀನಿ ಅಂತ ದೇವೇಗೌಡರು ಆಡಳಿತದಲ್ಲಿ ಅಂಥವರು ಮಹಿಳೆಯರ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ಸನ್ಮಾನ್ಯ ಈಶ್ವರಪ್ಪನವರಿಗೂ ನಾನು ಒಂದು ಎಚ್ಚರಿಕೆ ಕೊಡಬೇಕಾಗಿದೆ. ಅವರು ತುಂಬ ನಾಲ್ಗೆ ಹರಿಬಿಡ್ತಿದ್ರು. ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡ್ತಾರೆ, ಅವರು ಡೆಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಡೆಮ್ಮಿ ಕ್ಯಾಂಡಿಡೇಟ್ ಯಾಕೆ ಆಗ್ತಾರೆ? ನಮ್ಮ ಕ್ಯಾಂಡಿಡೇಟ್ ಯಾಕೆ ಡೆಮ್ಮಿ ಆಗಬೇಕು? ನಮ್ಮ ಕ್ಯಾಂಡಿಡೇಟ್ ಅವ್ರು ಬೇಕು ಅಂತ ನಾವು ನಿಲ್ಲಿಸಿದ್ದೀವಿ. ನಾವು ಅನೇಕ ದಿನಗಳಿಂದ ನಾವು ಪಾರ್ಲಿಮೆಂಟ್ಗೆ ಹೆಣ್ಮಕ್ಳು ಕಳಿಸ್ರಿ ಅಂತ ನಾನು ರಾಣಿ ಸತೀಶ್ ಈಗ ಅನೇಕ ಜನ ಮಹಿಳೆಯರು ನಾವು ಹೋರಾಟ ಮಾಡ್ತಾ ಇದ್ವಿ. ಅಸೆಂಬ್ಲಿ ಜಾಸ್ತಿ ಸೀಟ್ ಕೊಡಿ, ಇದಕ್ಕೆ ಪಾರ್ಲಿಮೆಂಟ್ಗೆ ಹೆಣ್ಮಕ್ಳನ್ನು ಕಳಿಸಿ ಅಂತ. ಈಗ ನಮ್ಮ ನಿಜವಾಗ್ಲೂ ನಾವು ಸಂತೋಷದಲ್ಲಿದ್ವಿ. ನಮಗೆ ಆ ಮಹಿಳೆಯರಿಗೆ ಸೀಟ್ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಸಮಸ್ಯೆಗಳನ್ನು ಪಾರ್ಲಿಮೆಂಟಿಗೆ ತಗೊಂಡು ಹೋಗೋದು, ನಮ್ಮ ಮಹಿಳೆಯರ ಸಂಕಷ್ಟಗಳನ್ನು ಅಲ್ಲಿ ಹೇಳೋವಂಥವ್ರು ನಮಗೆ ಬೇಕು ಅಂತ ನಾವು ಬಯಸ್ತಾ ಇದ್ವಿ. ಇಂಥ ಕಾಲದಲ್ಲಿ ಡೆಮ್ಮಿ ಕ್ಯಾಂಡಿಡೇಟ್ ಅಂತೆ. ಅವ್ರು ಯಾಕೆ ಡೆಮ್ಮಿ ಅಲ್ಲ, ಗೀತಾ ಕ್ಯಾಂಡಿಡೇಟು ಅಂತ ತಿಳ್ಕೊಂಡಿಲ್ಲ. ನಾವೆಲ್ಲರೂ ಕ್ಯಾಂಡಿಡೇಟ್ ಅಂತ ಅದಕ್ಕೆ ನಾವು ಒಂದು ಸ್ಲೋಗನ್, ನಾನು ಅನಿತಾ ಅವರೆಲ್ಲ ಸೇರಿ ಒಂದು ಸ್ಲೋಗನ್ ಕೂಡ ಮಾಡಿದ್ವಿ. ಆ ಸ್ಲೋಗನ್ ಏನಪ್ಪ ಅಂದರೆ ಗೀತಕ್ಕ ನಮ್ಮಕ್ಕ, ನಾವೆಲ್ಲರೂ ಗೀತಕ್ಕ. ನಾವೆಲ್ಲರೂ ಗೀತಕ್ಕಂತನೇ ಹೋರಾಟ ಮಾಡ್ತಾ ಇದ್ವಿ. ನಾವು ಚುನಾವಣೆಗೋಸ್ಕರ ನಮ್ಮ ಹೆಣ್ಮಕ್ಳು ಏನು ಮಾಡ್ತೀರಾ ಏನು ಅಂತ ಕೇಳಿದ್ರೆ ಉಷಾ ಅವರು ಈಗಾಗಲೇ ಕೆಲಸ ಶುರು ಮಾಡಿದ್ದೀವಿ. ನಾವು ಎಲ್ಲೆಲ್ಲಿ ಮಹಿಳೆಯರಿದ್ದಾರೆ ಅವರಿಗೆಲ್ಲ ಭೇಟಿ ಆಗ್ತಾ ಇದ್ದೀವಿ. ಆದರೆ ನಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ಕಡೆಯೂ ಒಂದು ಕಡೆಯಲ್ಲಿ ಮಹಿಳೆಯರ ಸರ್ಕಾರ ಇಷ್ಟ. ಶಿವಮೊಗ್ಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನಿತಾ ಕುಮಾರಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಗಳು ಹೇಳಿರುವಂಥ ವಿಷಯಗಳ ಬಗ್ಗೆನೇ ನಾನು ಹೇಳ್ತೀನಿ. ಯಾಕಂದರೆ ಮಹಿಳೆಯರು ದಿಕ್ಕಕ್ಕೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಬಸ್ಸಲ್ಲಿ ಕೂತ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿಗಳೇ. ಹಾಗೆ ಮಹಿಳೆಯರು ಬಸ್ಸಲ್ಲಿ ಕೂತ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿಗಳೇ. ಹಾಗೆ ಮಹಿಳೆಯರು ಬಸ್ ಹತ್ಕೊಂಡು ತಮ್ಮ ಕೆಲಸಗಳನ್ನು, ತಮ್ಮ ದಿನನಿತ್ಯದ ಬದುಕಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರೇ. ನೀವು ಯಾಕೆ ಇಂತಹ ವಿಚಾರಗಳನ್ನ ಮಹಿಳೆಯರ ಮೇಲೆ ಆಪಾದನೆ ಮಾಡಿಸ್ತಾ ಇದ್ದೀರಿ? ಮೊದಲೇ ಈ ದೇಶದಲ್ಲಿ ಮಹಿಳೆಯರು ಸ್ವತಂತ್ರ ಸಿಕ್ಕಿದ್ದೇ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದ್ದು. ಅದ್ರ ಹಿಂದೆ ಅವರು ಎಷ್ಟೊಂದು ನೋವು ನಲಿವುಗಳನ್ನೆಲ್ಲ ಪಟ್ಟು ಬಂದಿದ್ದಾರೆ. ಇಷ್ಟೆಲ್ಲ ಇದ್ದಾಗ ನೀವು ಮಹಿಳೆಯರು ಯಾವ ರೀತಿ ದಿಕ್ಕು ತಪ್ತಾ ಇದ್ದಾರೆ ಅನ್ನೋದನ್ನು ಅವರು ಕುತ್ಕೊಂಡು ಹೇಳಬೇಕು. ಈ 2,000 ರೂಪಾಯಿ ಬಂದಿರೋದ್ರಿಂದ ಒಬ್ಬ ಮಗನನ್ನು ಕಳ್ಕೊಂಡ ಒಬ್ಬ ವಯಸ್ಸಾದ ತಾಯಿ ಹೇಳ್ತಾಳೆ, ಮಗನೇ ನೀನು ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತು. ನಿನಗೆ ಸಿದ್ದರಾಮಯ್ಯನವರು ಕೊಟ್ಟ 2,000 ರೂಪಾಯಿಯಿಂದ ನಾನು ನಿಮ್ಮನ್ನು ಸಾಕ್ತಿದ್ದೆ. ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಂತಹ ಅಕ್ಕಿ ನನಗೆ ಬರ್ತಿದೆ. ಈ ಕಾಂಗ್ರೆಸ್ ಸರ್ಕಾರ
ಇಲ್ಲದೇ ಬದುಕ್ಬೋದು. ಇಷ್ಟೆಲ್ಲ ಒಬ್ಬ ನೊಂದ ತಾಯಿ ಹೇಳ್ತಾಳೆ ಅಂತಂದರೆ ಕುಮಾರಸ್ವಾಮಿ ಅವರು ಇಷ್ಟು ದಿನ ಟಿ ವಿ ಇವೆಲ್ಲ ಒಬ್ಬ ತಾಯಿ ಹೇಳಿದ್ದನ್ನು ಅಳೋದನ್ನ ಕೇಳಿಸ್ಕೊಂಡಿಲ್ವ? ಅವ್ರು ಯಾವ ರೀತಿ ಹೇಳಿದರು? ಏನು 2,000 ರೂಪಾಯಿ ತಗೊಂಡು ನಮ್ಮ ಮಹಿಳೆಯರು ಫ್ಲೈಟಲ್ಲಿ ಓಡಾಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಒಂದು ಹೆಣ್ಮಗಳು ಒಂದು ಫ್ರಿಜ್ ತೊಗೊಂಡಂತೆ 3-4 ತಿಂಗಳದ್ದು ದುಡ್ಡನ್ನು ಉಳಿಸ್ಕೊಂಡು ಒಂದು ಫ್ರಿಜ್ ತೊಗೊಳ್ತಾ ಇದ್ದಾರೆ. ಈ ಆಧುನಿಕ ಯುಗದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಒಂದು ಫ್ರಿಜ್ ತೊಗೊಳಕ್ಕಾಗಲ್ಲ, ಒಂದು ಟಿ ವಿ ತೊಗೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಆ 2,000 ರೂಪಾಯಿನ ಕೂಡಿಟ್ಟು ತಾನು ಫ್ರಿಜ್ ತೊಗೊಂಡ್ಬಿಟ್ಟೆ ಅಂಥೇಳಿ ಅದನ್ನು ಪೂಜೆ ಮಾಡಿ ಇಡೀ ರಾಜ್ಯಕ್ಕೆ ತೋರಿಸ್ತಾಳೆ ಆ ಮಹಿಳೆ ಖುಷಿಯಿಂದ ಅಂತಂದರೆ ಇದು ಒಳ್ಳೆ ಬೆಳವಣಿಗೆ ಅಂತ ಅನಿಸೋದಿಲ್ವಾ? ಅಥವಾ ಆ 2,000 ರೂಪಾಯಿ ತಗೊಂಡು ಯಾವುದಾದ್ರೂ ವೈನ್ ಶಾಪಿಗೆ ಹೋಗ್ತಾ ಇದ್ದಾಳ ಮಹಿಳೆ? ಯಾರು ವೈನ್ ಶಾಪಿಗೆ ಹೋಗ್ತಿದ್ದಾರೆ ತೋರಿಸಿ ಆ 2,000 ರೂಪಾಯಿ ಇಟ್ಕೊಂಡು. ಅವರ ಮಕ್ಕಳ ಬದುಕಿಗೆ ಹೋರಾಟ ಮಾಡ್ತಿರುವಂಥ ಮಹಿಳೆ, ಅವರ ಸಂಸಾರಕ್ಕೆ ಹೋರಾಟ ಮಾಡ್ತಿರುವಂಥ ಮಹಿಳೆ. ಈ ಮಹಿಳೆಗೆ ಕೊಟ್ಟಂತಹ ಈ ಸಿದ್ದರಾಮಯ್ಯನವರು ಏನು 2,000 ರೂಪಾಯಿ ಕೊಟ್ಟಿದ್ದಾರೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿ. ಅಂದರೆ ನಮ್ಮ ರಾಜ್ಯಕ್ಕೆ ನಮಗೆ ಬೇಕಾಗಿರುವಂಥ ಮಹಿಳೆಯರಿಗೆ ಸವಲತ್ತು ಇದೆಯಲ್ಲ, ಬಹಳ ಖುಷಿಯಾಗುತ್ತೆ. ಹಿಂದೆಲ್ಲ ನಮ್ಮ ತಾಯಿಯವರು ಕೊಡ್ತಾ ಇದ್ರು. ನಮಗೆ 100 ರೂಪಾಯಿ ಕೊಡುವಾಗಲೂ ಎಷ್ಟೋ ಸರಿ ಅವ್ರು ನಮ್ಮ ತಾಯಿಯವರು ತವ್ರ ಮನೆಯಿಂದ ಕೊಟ್ಟಿರೋ ದುಡ್ಡನ್ನು ಎಲ್ಲೋ ಒಂದು ಡಬ್ಬಿಲಿ ಇಟ್ಕೊಂಡು ನಾವು ಸ್ಕೂಲಿಗೋ ಒಂದು ಏನಾದರೂ ಒಂದು ಯೂನಿಫಾರ್ಮಿಗೋ ಅಥವಾ ನಮ್ಗೆ ಬೇಕಾಗಿರೋ ಅಗತ್ಯ ವಸ್ತು ತಗೊಳ್ಳೋಕ್ಕೆ ನಮ್ಮ ತಾಯಿಯವರು ಅವರು ತವ್ರ ಮನೆಯಿಂದ ಕೊಟ್ಟಿರೋ ದುಡ್ಡನ್ನು ಇಟ್ಕೊಂಡು ನಮಗೆ ಕೊಡ್ತಾ ಇದ್ರು. ಅವಾಗ ನಾನು ಅಂದ್ಕೊಳ್ತಿದ್ದೆ, ನಿಜವಾಗ್ಲೂ ನನ್ನ ತಾಯಿ ಇವತ್ತು 2,000 ರೂಪಾಯಿ ಕೊಟ್ಟಿದ್ರೆ ಎಷ್ಟು ಖುಷಿ ಕೊಡ್ತಿದ್ದೆ. ನಮ್ಮ ತಾಯಿ ಇಲ್ಲ ಇವತ್ತು. ಆದರೆ ನನಗೆ ಆ ಸಂಕಟ ಆಗ್ತದೆ. ನಮ್ಮ ತಾಯಿಗೆ ಆ ಟೈಮಲ್ಲಿ ಈ ಥರದ್ದು ಒಂದು ವ್ಯವಸ್ಥೆ ಇದ್ದಿದ್ರೆ ಎಷ್ಟು ನನಗೆ ಖುಷಿ ಆಗ್ತಿತ್ತು ಅಂತ. ಇದು ಜನಸಾಮಾನ್ಯರ ಬಡವರ ಪರವಾಗಿರುವಂತಹ ಯೋಜನೆಗಳು. ಇದು ಕುಮಾರಸ್ವಾಮಿ ಅವರ ದೊಡ್ಡ ಅವ್ರ ಮನೆ ಹೆಣ್ಮಕ್ಳಿಗೆ ಕೊಟ್ಟಿರೋ ಬೇಕಾಗಿರುವಂಥ ಯೋಜನೆ ಅಲ್ಲ. ಇದು ಅವ್ರ ಮನೆ ಹೆಣ್ಮಕ್ಳಿಗೆ ಬೇಕಾದಷ್ಟಿದೆ, ಎಲ್ಲರೂ ಅವರು ದಿಕ್ಕ ಹೋಗ್ತಿದ್ದಾರೆ. ಎಂತ ಮಾತಾಡ್ತಾರೆ, ಒಂದು ಜವಾಬ್ದಾರಿ ಇರುವ ಸ್ಥಾನದಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಮಾತಾಡೋದನ್ನು ನಾವೆಲ್ಲ ಖಂಡಿಸ್ತೇವೆ. ಅವ್ರ ಮೇಲಿರುವಂಥ ಅಲ್ಪ ಸ್ವಲ್ಪ ಗೌರವನೂ ಕಳ್ಕೊಂಡು ಅವ್ರ ಮಹಿಳೆಯರ ಬಗ್ಗೆ ಮಾತಾಡಿ. ಇವತ್ತು ಗೀತಕ್ನವರು ಈ ಜಿಲ್ಲೆಯಲ್ಲಿ ಬಂದಿದ್ದಾರೆ ಒಬ್ಬ ಅಭ್ಯರ್ಥಿಯಾಗಿ. ಅದೇ 2029 ನಂತರ ಮಹಿಳಾ ಮೀಸಲಾತಿಯನ್ನು ಘೋಷಣೆ ಮಾಡ್ತೇವೆ, ಮಹಿಳಾ ಮೀಸಲಾತಿಯನ್ನು ತರ್ತೇವೆ ಅಂತ ಮೋದಿ ಅವರು ಏನು ಹೇಳಿದರು? ನಮ್ಮ ಕಾಂಗ್ರೆಸ್ ಸರ್ಕಾರ ಈ 2024 ಹೊತ್ತಲ್ಲೇ 6 ಜನ ಮಹಿಳೆಯರಿಗೆ ಇದು ನಿಜವಾದ ಮಹಿಳಾ ಸಬಲೀಕರಣ. ಇದು ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದ ಹೇಳ್ತೇವೆ. ಅದರ ಜೊತೆಗೆ ಈಗ ಸಾಗರದಲ್ಲೂ ಅಷ್ಟೇ ನಾವು ಮೊನ್ನೆ ಎಲ್ಲ ಈ ಅಭ್ಯರ್ಥಿ ಬರೋ ಹಿಂದಿನ ದಿನಗಳಲ್ಲೇ ನಮಗೆ ನಮ್ಮ ಗೋಪಾಲಕೃಷ್ಣ ಅವರೆಲ್ಲ ಕರೆದುಬಿಟ್ಟು ನೋಡಿಯಮ್ಮ, ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಿರಬೇಕು. ನೀವು ಪ್ರಫುಲ್ಲ ಮಧುಕರ್, ನಮ್ಮ ಭಾಗದ ಮಹಿಳೆಯರು, ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಡ್ಬೇಕು. ನಿಮ್ಗೆ ಏನು ವ್ಯವಸ್ಥೆ ಬೇಕು ಹೋರಾಟ ನಾನು ಮಾಡ್ಕೊಡ್ತೀನಿ. ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕಷ್ಟಪಟ್ಟು ಈ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ನಮ್ಮ ಶಾಸಕರು ನಮ್ಗೆ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಹಾಗಾಗಿ ನಮಗೆ ಇವೆಲ್ಲ ಧೈರ್ಯ ಮತ್ತು ಯೋಜನೆಗಳ ಬಗ್ಗೆ ಇರುವಂಥ ಗೌರವ ಇವೆಲ್ಲ ಇಟ್ಕೊಂಡು ನಾವು ಚುನಾವಣೆಗೆ ಎದುರಿಸ್ತೇವೆ. ಅದಕ್ಕೆ ಅವಾಗ ಈ ಕುಮಾರಸ್ವಾಮಿ ಅವರಿಗೆ ನಾವು ತಕ್ಕ ಉತ್ತರವನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಗೋಷ್ಠಿಯಲ್ಲಿ ಉಷಾಯನ್, ನಂದಾ ಗೊಜನೂರು, ಲೇಖನ, ಗ್ರೇಸಿ ಡಯಾಸ್, ಸಬೀನಾ, ಸಬಾನಾ ಬಾನು ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.